ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ. ನೀವು ಅಂದ್ಕೊಂಡಾಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಬೇಕು, ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಇದು ಒಂದೇ ಸುವರ್ಣ ಅವಕಾಶ. ಕುಬೇರ ಸಭೆ ಕಾರ್ಯಕ್ರಮ ಮಾರ್ಚ್ 31ನೇ ತಾರೀಕು ನಡೀತಾ ಇದೆ. ಇದರಲ್ಲಿ ಪಾಲ್ಗೊಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಈ ಒಂದು ತೊಂದರೆ ಸಮಸ್ಯೆ ಸಾಕಷ್ಟು ಜನಕ್ಕೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹಣವನ್ನು ಕೊಟ್ಟಿರ್ತೀವಿ ಬೇರೆಯವ್ರಿಗೆ, ಏನೋ ಅವರ ಒಂದು ಕಷ್ಟಕ್ಕೋ ಅಥವಾ ಅವ್ರು ಕೇಳಿದ್ದಾರೆ ಅಂತ ಹಣ ಸಹಾಯ ಮಾಡಿರ್ತೀವಿ. ಒಂದು ತಿಂಗಳಲ್ಲಿ ಕೊಟ್ಬಿಡ್ತೀವಿ, 15 ದಿನದಲ್ಲಿ ಕೊಟ್ಬಿಡ್ತೀವಿ ಅಂತ ಹಣ ಇಸ್ಕೊಂಡಿರ್ತಾರೆ. ವರ್ಷಗಟ್ಟಲೆ ಆದರೂ ಕೂಡ ನಮ್ಮ ಹಣ ನಮಗೆ ವಾಪಸ್ ಬರ್ತಾ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಬರಬೇಕಾಗಿರುವಂಥ ಹಣ ಸಾಕಷ್ಟು ನಮಗೆ ಡಿಲೇ ಆಗ್ತಾ ಇರುತ್ತೆ ಅಂತ ಹೇಳಬಹುದು. ಅಥವಾ ನಮಗೆ ಬರಬೇಕಾಗಿರುವಂಥ ಹಣದಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಅಫಿಷಿಯಲ್ ಡಿಲೇ ಅಂತ ಹೇಳ್ತಾರೆ. ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಪೇಪರ್ಸ್ ಮೂವ್ ಆಗಿಬಿಟ್ರೆ ಸಾಕು, ನಮಗೆ ಹಣ ಬರುತ್ತಪ್ಪ ನಮ್ಗೆ ಬರಬೇಕಾಗಿರೋದು ಅಂತ ತುಂಬ ದಿವಸಗಳಿಂದ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ವೆಯ್ಟ್ ಮಾಡುವಾಗ ಹೋಪ್ಸ್ ಕೂಡ ಹೊಟ್ಟೋಗುತ್ತೆ, ಬರುತ್ತೋ ಇಲ್ವೋ ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ದಯವಿಟ್ಟು ತಿಳಿಸ್ಕೊಡಿ, ಆ ರೀತಿ ಸ್ಟ್ರಕ್ ಆಗಿರುವಂಥ ಹಣ, ನಮ್ಮ ಹಣ ಬರಬೇಕಾಗಿರುವಂಥ ಹಣ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಈ ತರಹದ ನೀವು ಪ್ರಶ್ನೆ ಹಣ 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 ಕೇಳ್ತಾನೆ ಇದ್ದೀರಿ. ನಾನು ಹೇಳ್ತಾ ಇರ್ತೀನಿ ಕೂಡ. ನೋಡಿ, ಜನ ಅಷ್ಟು ಈ ಹಣ ಅಂದಾಗ ಕೆಲವು ಜನ ನೋಡಿರ್ತಾರೆ, ಅದೇ ಯಾವುದೋ ಒಂದು ಪಕ್ಷಿಗಳಿಗೆ ಆಹಾರ ಕೊಡ್ರೋ ಅಥವಾ ಯಾವುದೋ ಒಂದು ದೇಶಕ್ಕೆ ಸಂಬಂಧಪಟ್ಟಿದ ಒಂದು ಭವಿಷ್ಯವೋ, ನೀರಿನ ಆಹಾಕಾರ, ಅದಕ್ಕೊಂದು ಯಜ್ಞ ಮಾಡೋಣ ಅಂತಂದರೆ ನೋಡೋದೇ ಇಲ್ಲ ಜನ. ಅಲ್ಲಿಗೆ ಎಲ್ಲಿದೆ ಅಂತಂದರೆ ಸಮಸ್ಯೆ, ಮೂಲ ಸಮಸ್ಯೆ ಧನಮೂಲಂ ಇದಂ ಜಗತ್. ಯಾಕಂದರೆ ಇವತ್ತು ಬೇಡಿಕೆಗಳು ಎಲ್ಲವೂ ಕೂಡ ಅದರ ಅವಶ್ಯಕತೆ, ಅದರ ಹಿಂದೆನೇ ಎಲ್ಲರೂ ಓಡ್ತಾ ಇದ್ದಾರೆ, ಹಣದ ಹಿಂದೆನೇ ಓಡ್ತಾ ಇರೋದ್ರಿಂದ ಅದು ಹಾಗೆ ಇದೆ. ಆದರೆ ಆ ಹಣ ಬರಬೇಕಾದ್ರೆ ಮೂಲ, ನಾನು ಮೊನ್ನೆ ಹೇಳಿದೆ ಯಾವುದೋ ಒಂದು ನೀರಿಗೆ ಸಂಬಂಧಪಟ್ಟಂಗೆ, ಈ ಕೆರೆ ಕುಂಟೆಯಲ್ಲಿ ಮೀನುಗಳಿಗೆ ಆಹಾರವನ್ನು ಕೊಡಬೇಕು ಅಂತ. ಆ ಥರದ್ದು 10 ಜನಕ್ಕೆ ಉಪಯೋಗ ಆಗಲಿ ಅನ್ನೋದು ಯಾರು ಮಾಡ್ತಾರೋ ಅವ್ರು ಖಂಡಿತ ಬರುತ್ತೆ. 10 ಜನಕ್ಕೆ ಉಪಯೋಗ, ನನಗಷ್ಟೇ ಇದು ಉಪಯೋಗ ಆಗಬೇಕು, ನನಗಷ್ಟೇ ಉಪಯೋಗ ಆಗಬೇಕು ಅಂತಂದರೆ ಆಗುತ್ತೆ, ಆಗ್ದಂಗೆ ಇರುತ್ತೆ. ಆಗುತ್ತೆ, ಇನ್ನೇನು ನಿಮ್ಗೆ ಆಸೆ ತೋರಿಸುತ್ತೆ, ಕೈ ಬಿಟ್ಬಿಡುತ್ತೆ ನಿಮ್ಮನ್ನು. ಖಂಡಿತ ಗುರುಗಳು, ಈ ಥರ ಅನುಭವ ಕೂಡ ಆಗಿರುತ್ತೆ ಸಾಕಷ್ಟು. ಅಲ್ಲ, ಅದೇ ಸ್ವಲ್ಪ ಸಮಾಜಕ್ಕೊಂದು ಕೊಡುಗೆ ಅಂದರೆ ನಾನು ಅದಕ್ಕೆ ಈ ಬೇಸಿಗೆ ಕಾಲ ತಾಯಿ ಇದು. ಈ ಬೇಸಿಗೆ ಕಾಲದಲ್ಲಿ ನಿಮಗೆ ಪ್ರಾಣ ದೇಹದಲ್ಲಿ ಇದ್ದ ಹಾಗೆ, ನಿಮಗೆ ಜೀವ ದೇಹದಲ್ಲಿ ಇದ್ದ ಹಾಗೆ, ನಿಮಗೆ ಜೀವನ ಇದ್ದ ಹಾಗೆ, ನಿಮಗೆ ಬದುಕು ಇದ್ದ ಹಾಗೆ, ನಿಮಗೂ ಮಕ್ಕಳು, ಸಂಸಾರ, ಕುಟುಂಬ ಇದ್ದ ಹಾಗೆ ಪಕ್ಷಿಗಳಿಗೂ ಇದೆ, ಪ್ರಾಣಿಗಳಿಗೂ ಇದೆ, ಭಾವನೆ ಇದೆ. ಅದಕ್ಕೆ ಒಂದು ಸಲ ನೀವು ಯಾವುದಾದ್ರೂ ಈ ಕೋಳಿ ಹೋಗ್ತಾ ಇರುತ್ತಲ್ಲ, ಅದರ ಸಣ್ಣ ಮರಿ ಅದನ್ನು ಎತ್ಕೊಳಕ್ಕೆ ಹೋಗಿ ಹೆಂಗೆ ಬರುತ್ತೆ, ಅದು ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ನೋಡಿ. ಅದ್ರ ಮೇಲೆ ಎಷ್ಟು ಆಪ್ಯಾಯತೆ ಇದೆ ಅದಕ್ಕೆ, ಎಷ್ಟು ಅದಕ್ಕೊಂದು ಏನು ಅವಿನಾಭಾವ ಸಂಬಂಧ ಇದೆ, ಆ ತಾಯಿ ಮಗು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ, ಅಲ್ಲೆಲ್ಲವೂ ಕೂಡ ಇದೆ. ಅದರದ್ದು ಒಂದು ಬದುಕಿದೆ. ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿದರೆ ಮಾತ್ರನೇ ಭಗವಂತ ಕರುಣಿಸೋದು. ಸಹಾಯ ಮಾಡಲೇಬೇಕು, 100ಕ್ಕೆ 100. ಅದೇ ಹೇಳ್ತಾ ಇದ್ದೇನೆ, ಬೇಸಿಗೆ ಕಾಲ ನಿಮ್ಮ ಕೈಲಿ ಆಗುತ್ತಲ್ಲ, ಒಂದಷ್ಟು ನೀರಿಡೋಕ್ಕೆ ನಿಮ್ಮ ಮನೆ ಅಕ್ಕಪಕ್ಕ ಒಂದಷ್ಟು ನೀರಿಡಿ, ಒಂದಷ್ಟು ಧಾನ್ಯಗಳನ್ನು ನೆನೆಸ್ಬಿಟ್ಟು ಒಂದು ಎಲೆಯಲ್ಲಿ ಇಡಿ, ಟೆರೇಸ್ ಮೇಲೆ ಇಡಿ, ಅಷ್ಟು ಬಿಸ್ಕೆಟ್ ನಾಯಿಗಳಿಗೆ ಹಾಕಿ. ಅದರದ್ದು ಹಸಿವಿದೆ ಪಾಪ, ಅದು ಬಾಲ ಅಲ್ಲಾಡ್ಸ್ಕೊಂಡು ಬರುತ್ತೆ, ನಾಲಿಗೆ ಬಿಟ್ಕೊಂಡು ಒದ್ದಾಟ ಮಾಡ್ಕೊಂಡು ಬರುತ್ತೆ. ಹೇಯ್ ಹೋಗ್ ಅಂತ ನೀವು ಬಡಿದು ಕಳಿಸ್ತೀರ ವಿನಃ ನೋಡಿದೆ ನೀವೆಲ್ಲ. ಅದರದ್ದು ಹಸಿವು ನೀನು ಒಂದು ಸಲ 3 ಹೊತ್ತು ಊಟ ಮಾಡಬೇಡ. ಎಷ್ಟು ಟೈರ್ಡ್ ಆಗುತ್ತೆ, ಎಷ್ಟು ಸುಸ್ತಾಗ್ತೀಯ, ಒಂದು ಯೋಚನೆ ಮಾಡು. ಒಂದು ಸಲ ನಾಯಿ ಬಂದಿದೆ ನಿನ್ನ ಮನೆ ಹತ್ರ, ನೀನು ಚೆನ್ನಾಗಿ ತಿಂದು ತೇಗಿಬಿಟ್ಟು ಹೊಡಿತಿದೆಯಾ, ಅದನ್ನು ಎಷ್ಟರ ಮಟ್ಟಿಗೆ ನಿನ್ನ ಕೆಲಸ ಆಗಬೇಕು, ನಿನಗಾಗಬೇಕಾ ಕೆಲಸ, ನಿನ್ನ ಕೆಲಸ ನಿನಗಾಗಬೇಕಾ? ಅದಕ್ಕೆ ನನಗೆ ಇವೆಲ್ಲ ಬೇಸರ ಇದೆ ಪ್ರೀತಿಯ ಬಂಧುಗಳೇ. ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ದೀನ ದಲಿತರಲ್ಲಿ ದಯೆ, ಯಾರಾದರೂ ಕಷ್ಟದಲ್ಲಿದ್ದವರಿಗೆ ನಮ್ಮಲ್ಲಿ ಏನಿದೆಯೋ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡುವಂಥದ್ದನ್ನು ಗುಣಗಳು ದಯವಿಟ್ಟು ಬೆಳೆಸ್ಕೊಳ್ಳಿ. ಇನ್ನು ದೊಡ್ಡವ್ರನ್ನ ಬಿಟ್ಬಿಟ್ಟು ಕೆಲಸಕ್ಕೆ ಬರ್ದವ್ರು ಅವರೆಲ್ಲ, ಅವ್ರು ಏನೇನು ಮಾಡ್ತಾರೋ ರಾಜಕೀಯದವರೆಲ್ಲ ಕೂಡ ಅವ್ರದ್ದೊಂದು ಲೆಕ್ಕ, ಅವ್ರದ್ದು ಪಾಪದ ಭೀತಿ, ಪಾಪದ ರಾಶಿ ಅದು. ಅದನ್ನು ಮಾತಾಡೋಣ ಒಂದು ಸಲ. ನೀವುಗಳು ಈ ಹಣ ನೀವು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಿಂಕ್ ಇದು, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಹನುಮಂತನ ಬಳಿ ದೇವಸ್ಥಾನ ಯಾರಾದರೂ ಸರಿಯೇ 4 ಮಂಗಳವಾರಗಳು ಹನುಮನನ್ನು ಪ್ರಾರ್ಥನೆ ಮಾಡತಕ್ಕಂತಹ ವಿಧಾನ ಇದೆ. ಪ್ರಾರ್ಥನೆಗಿಂತಲೂ ಅಧಿಕವಾಗಿರ್ತಕ್ಕಂತಹ ಫಲ ಇದೆ. ಹನುಮಂತ ಪ್ರಾರ್ಥನೆ ಕೊಡೋದು ಬೇರೆ ಫಲ, ಅದಕ್ಕಿಂತಲೂ ಹೆಚ್ಚಿಗೆ ಅಧಿಕವಾಗಿರ್ತಕ್ಕಂತಹ ಫಲ ಏನಾದರೂ ನಿಮಗೆ ಹನುಮ ಕೊಡಬೇಕಾದ್ರೆ
ಹನುಮಂತನಿಗೆ ಪ್ರದಕ್ಷಿಣೆ ಹಾಕೋದು. ನಿಮ್ಮ ಭವಿಷ್ಯತ್ತಿಗೆ ಬ್ರಹ್ಮ ನಿಮ್ಮ ಭವಿಷ್ಯತನ್ನು ಬರೆಯೋದು ಅವನೇ, ನಿಮ್ಮ ಭವಿಷ್ಯತ್ತು ಹೇಳೋದು ಅವನೇ, ನಿಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಡ್ಬೇಕಾಗಿರುತ್ತೋ ಅವನಿಗೆ ಗೊತ್ತಿರುತ್ತೆ. ಹಣಕಾಸಿನಲ್ಲಿ ಎಲ್ಲೋ ಸ್ಟ್ರಕ್ ಆಗಿದೆಯಲ್ಲ, ಅದು ಬರಬೇಕಾದ್ರೆ ನಾನು ಹೇಳಿದಾಗ 4 ಮಾಡು ನೋಡೋಣ, ಯಾಕೆ ಬರೋಲ್ಲ ನೋಡೋಣ, ಬಂದೇ ತೀರಬೇಕು. ಅವನು ಯಾವನ ಹೇಳ್ತಾನಲ್ಲ ಒಂದೇ ತಿಂಗಳಲ್ಲೇ ಹಾಗೆ ಹೀಗೆ ಅಂತ ಕೊಟ್ಬಿಡ್ತೀನಿ ಅಂತ ತೊಗೊಂಡು ಹೋದ್ನಲ್ಲ, ಕೊಡಲಿಲ್ವಲ್ಲ 1 ವರ್ಷ ಆದರೂ, ಅವನು ಕೊಡೋದು ಕೂಡ ಇದರಿಂದಲೇ. ಅದಕ್ಕಾಗೇ ನೀವು ಹನುಮಂತನನ್ನು ನಂಬಿದರೆ ಇವತ್ತಿಗೂ ಕೂಡ ಅಷ್ಟೇ ಹನುಮ ಚಿರಂಜೀವಿನೇ ಅನ್ನೋದು ಪದ ಇದೆ. ಅದಕ್ಕಾಗಿ ನಿಮ್ಗೆ ಗೊತ್ತಿರೋಂಥದ್ದು, ಹನುಮಂತನಿಗೆ ನೀವು ಕರೆಕ್ಟಾಗಿ 108 ಪ್ರದಕ್ಷಿಣೆ ಮಾಡಿ ಅಪ್ಪ. 108 ವೀಳ್ಯದೆಲೆ ಲೆಕ್ಕ ಮಾಡ್ಕೋಬೇಕು ನೀವು ಕರೆಕ್ಟಾಗಿ. 108 ಎಲೆ ಮಾತ್ರ ಮಸ್ಟನ್ ಶೂಟ್ ಒಂದು ಕಟ್ಟಪ್ಪ ತಗೊಂಡ್ರೆ ಬಂದುಬಿಡುತ್ತೆ ಅದು. 108 ಎಲೆಗಳು, ಒಂದು ಪ್ರದಕ್ಷಿಣೆಗೆ 1 ಎಲೆ, ಹನುಮಂತನ ದೇವಸ್ಥಾನದ ಮುಂದುಗಡೆ 1 ಅಡಿಕೆ, 108 ಅಡಿಕೆ, 108 ಪ್ರದಕ್ಷಿಣೆ, 108 ವೀಳ್ಯದೆಲೆ. ನಾನು ಹೇಳ್ತಿರೋದು ನಿಮ್ಮದು ಕೋಟಿಗಟ್ಟಲೆ ದುಡ್ಡಿದೆ. ಒಂದು 50 ಲಕ್ಷ ಯಾರಿಂದ ದುಡ್ಡು ಬರಬೇಕು. 50 ಲಕ್ಷ ಅವನಿಂದ ಬರಬೇಕಾದ್ರೆ ಅವನ ಹೆಸರು ಹೇಳ್ಕೊಂಡು, ಅವನ ದರಿದ್ರದವನ ಹೆಸರು ನಿನ್ನ ಬಾಯಲ್ಲಿ ಹೇಳ್ಕೊಂಡು ಇವ್ನಿಗೊಂದು ಪ್ರದಕ್ಷಿಣೆ ಹಾಕು, ಪ್ರದಕ್ಷಿಣೆ ಹಾಕಿ ಒಂದು ವೀಳ್ಯದೆಲೆ ಅಲ್ಲಿ ಇಡು, ಅದ್ರ ಮೇಲೆ 1 ಅಡಿಕೆ ಹಾಕು, ನೆಕ್ಸ್ಟ್ ಒಂದು ಪ್ರದಕ್ಷಿಣೆಗೆ 1 ಎಲೆ, ನೆಕ್ಸ್ಟ್ 1 ಅಡಿಕೆ ಹಾಕು ಅಲ್ಲಿ. ಇದನ್ನು ಕರೆಕ್ಟಾಗಿ ಒಂದು ತಟ್ಟೆ, ದೊಡ್ಡದು ತಟ್ಟೆ ಇಟ್ಬಿಡು, ಅಡಿಕೆ ತಟ್ಟೆ ಅಲ್ಲಿ ಹಾಕ್ಬಿಡು ಮುಂದುಗಡೆ, ಒಂದು ಪ್ರದಕ್ಷಿಣೆಗೊಂದು. ಬೇರೆ ನಂಬರ್ಸ್ ಇಟ್ಕೊಬಾರ್ದಿಲ್ಲ ನೀನು, ಇನ್ನೇನೋ ತಲೆ ಹರಟೆ ಮಾಡೋಂಗಿಲ್ಲ ನೀವು. ಪ್ರದಕ್ಷಿಣೆ ಅಷ್ಟೇ ಮಾಡಬೇಕು ಶ್ರದ್ಧೆಯಿಂದ. ನನಗೆ ಹಣ ಬರಬೇಕು, ನನಗೆ ಎಲ್ಲೋ ಒಂದು ಕಡೆ ಕಚ್ಕೊಂಡ್ಬಿಟ್ಟಿದೆ ಈ ಹಣ, 4-5 ವರ್ಷಗಳಿಂದ ಬರ್ತಾ ಇಲ್ಲ, ಈ ಹಣ ನನಗೆ ಬರಬೇಕಷ್ಟೇ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು, ಒಂದು ಸಂಕಲ್ಪ ಇಟ್ಕೊಂಡು, ಒಂದು ಪ್ರದಕ್ಷಿಣೆ, ಒಂದು ವೀಳ್ಯದೆಲೆ, 1 ಅಡಿಕೆ ಅಲ್ಲಿ ಹಾಕೋವಂಥದ್ದು, ಮತ್ತೊಂದು ಪ್ರದಕ್ಷಿಣೆ. ಹೀಗೆ 108 ಪ್ರದಕ್ಷಿಣೆ, 108 ಅಡಿಕೆ, 108 ವೀಳ್ಯದೆಲೆ ಹಾಕಿದ್ರಲ್ಲ. ನೆಕ್ಸ್ಟ್ ಮಂಗಳವಾರ ಸೇಮ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಮಂಗಳವಾರಕ್ಕೆ ಅವನು ಎಲ್ಲಿರ್ತಾನೋ ಗೊತ್ತಿಲ್ಲ, ಅವನು ಎಲ್ಲೋ ಒಂದು ಕಡೆ ಇಲ್ಲಿಯ ಬಿಲದಲ್ಲಿರ್ತಾನಾ, ಬರಬೇಕು. ಅವನ ಕನಸಲ್ಲಿ ಕೆಲವು ಮೆಸೇಜ್ ಹೋಗ್ತವೆ. ಬಹಳ ಯಾವುದೋ ಒಂದು ಹಳ್ಳಿನಲ್ಲಿ ಈ ಕಲ್ಯಾಣೋತ್ಸವ ಮಾಡೋಕ್ಕೆ ಹೋಗ್ತೀನಿ ನಾನು, ವರ್ಷಂಪ್ರತಿ ಹೋಗ್ತೀನಿ. ಒಂದೊಂದು ವರ್ಷ ಹೋಗೋಕ್ಕಾಗಲ್ಲ ನನಗೆ, ಇನ್ನೆಲ್ಲ ಹೊಟ್ಬಿಟ್ಟಿರ್ತೀನಿ. ಆ ಊರಿನವರು ಗೊತ್ತಾಗುತ್ತೆ, ಇಲ್ಲ ಸ್ವಾಮೀಜಿ ಬರಲ್ವಂತೆ, ಬೇರೆ ಇನ್ಯಾರು ಬರ್ತಾನಂತೆ. ಜಪ್ಪ ಎಂದರೂ ಒಪ್ಪಲ್ಲ ಅವರು. ಇಲ್ಲ ಸ್ವಾಮೀಜಿ, ನಮಗೆ ಪೂರ್ಣವಾಗಿ ನಮಗೆ ಊರಲ್ಲಿ ಒಂದು 50 ಜನ ಕನ್ಸಲ್ಲಿ ಬಂದಿದ್ದಾರೆ, 50 ಜನ ಕನ್ಸಲ್ಲಿ ನಾನು ಹೋಗಿರ್ತೀನಂತೆ. ಅವ್ರಿಗೆಲ್ಲ ಹೇಳಿರ್ತೀನಿ ಒಂದು ಮೆಸೇಜ್ ಅಂತೆ. 50 ಜನ ಅದು ಹೆಂಗೆ 1 ತಿಂಗಳಲ್ಲಿ ಇದೆ ಗೊತ್ತಿಲ್ಲ. ಅದಕ್ಕೆ ನಾನು ಇವೆಲ್ಲ ಒಂದು ದಿವಸ ಮಾತಾಡ್ತೀನಿ. ಇದು ಸಿದ್ಧಿಯ ಪರಂಪರೆ ಅಂತ ನಾನು ಮಾತಾಡ್ತೀನಿ. ಈಗ ಡೈವರ್ಟ್ ಮಾಡೋದು ಬೇಡ ನಾನು. ಇವ್ರಿಗೆ ಈ 1 ವಾರ ಮಾಡ್ತಾನಲ್ಲ ಕನಸಲ್ಲ, ಅವ್ನಿಗೆ ಹೋಗ್ತಾನೆ, ಅಷ್ಟಿಷ್ಟು ಚೇಡಿಸಲ್ಲ, ಅದನ್ನು ಭೀತನಾಗ್ತಾನೆ. ಇನ್ನೇನು ಯಮದಂಡ ಅಂತ ಮರಣದಂಡನೇ ಅದು, ಅಂತಹದ್ದು ಪ್ರಯೋಗ ಅವ್ನು ನಡೆದೋಗುತ್ತೆ. ಅಲ್ಲಿ ಮುಚ್ಕೊಂಡು ಬರ್ತಾನೆ, ಏನೋ ಗೊತ್ತಿಲ್ಲ. ಒಟ್ಟಾರೆ ಸತ್ಯ ಇರಬೇಕಿದು, ಸತ್ಯವಾದ ಧರ್ಮಂಚರ. ಇವನು ತುಂಬ ಕಳಕಳಿ ನೋವಿಂದ ಕೊಟ್ಟಿರ್ತಾನೆ. ಕೊಡ್ತೀನಿ ನಾಳೆದಂತ 1 ವರ್ಷ ಆದರೂ ಕೊಟ್ಟಿರಲ್ಲ, ಕೊಡುತ್ತಾನೆ ಈ ಮಂಗಳವಾರಕ್ಕೆ ಅಥವಾ ನೆಕ್ಸ್ಟ್ ಮಂಗಳವಾರಕ್ಕೆ. ಒಟ್ಟಾರೆ 4 ಮಂಗಳವಾರದ ಒಳಗಡೆ ನಿನ್ನ ಹಣ ನಿನಗೆ ಬಂದು ಸೇರುತ್ತೆ. ಅವನೆಲ್ಲಿ ಕಚ್ಚಿಟ್ಕೊಂಡಿದ್ರು ಕೂಡ ಪಾಪ ಇರಲ್ಲ ಅವನ ಹತ್ರ. ಏನು ತುಂಬ ಅಂದರೆ ತುಂಬ ಹೊರಗೋಗಿದ್ದಾನೆ ಅವನ ಅದರಲ್ಲಿ, ಇಲ್ಲವೇ ಇಲ್ಲ ಅವನ ಹತ್ರ. ಅವನಷ್ಟೇ ಕಷ್ಟ ಆಗುತ್ತೆ. ನೀನು ಕೂಡ ತಿಳ್ಕೊಬೇಕಾಗತ್ತೆ. ಅವನ ಹತ್ರ ಇದೆಯಾ, ಇದ್ದುಕೊಂಡು ಅವನು ಕಳ್ಳಾಟ ಆಡ್ತಿದ್ದಾನೆ, ಅವನು ಕೊಡ್ತಾನೆ. ಇಲ್ಲ ಅಂದರೂ ಅವನು ಬಂದು ಹತ್ರ ಮಾತು ಕೊಟ್ಟು ಹೋಗ್ತಾನೆ, ನಿನಗೊಂದು ಭರವಸೆ ಕೊಟ್ಟು ಹೋಗ್ತಾನೆ, ನನಗೆ ಶಕ್ತಿ ಇದೆ, ದುಡಿದು ಕೊಡ್ತೀನಿ ಅಂತ ಹೇಳ್ತಾನೆ. ಏನೋ ಒಂದು ಚಮತ್ಕಾರ ನಡೆದೋಗುತ್ತೆ, ನೀನು ಖುಷಿಯಿಂದ ಇರ್ತೀಯ. ಆ ಒಂದು ಹನುಮನಿಗೆ 108 ಪ್ರದಕ್ಷಿಣೆಯೊಂದಿಗೆ. ಖಂಡಿತ ಗುರುಗಳ, ಈ ಒಂದು ರೆಮಿಡಿ ಅವಶ್ಯಕತೆ ಬಹಳ ಇತ್ತು. ಸಾಕಷ್ಟು ಜನಕ್ಕೆ ಈ ಒಂದು ತೊಂದರೆಗಳು, ಬಹುಶಃ ನಾವು ಬೇರೆಯವ್ರ ಹತ್ರ ಮಾತನಾಡುವಾಗ ಕೂಡ ಈ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ತಾ ಇರ್ತಾರೆ. ಸರಳವಾಗಿರುವಂಥ ರೆಮಿಡಿ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ 4 ಮಂಗಳವಾರಗಳು ಬಹಳನೇ ಮುಖ್ಯ. ಅವರ ಒಂದು ಜೀವನದಲ್ಲಿ ಕೊಟ್ಟಿರುವಂಥ ಹಣ ವಾಪಸ್ ಬರಬೇಕು ಅಂತಂದರೆ ಉತ್ತಮವಾಗಿತ್ತು ತಾವು ತಿಳಿಸಿದಂಥ ವಿಚಾರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು 4 ಮಂಗಳವಾರಗಳು ನೀವು ಕೊಟ್ಟಿರುವಂಥ ಹಣ ನಿಮ್ಮ ಕೈಗೆ ಬಂದು ಸೇರಬೇಕು. ಸಾಕಷ್ಟು ವರ್ಷಗಳಾಗ್ಬಿಟ್ಟಿದೆ ಅಂದರೂ ಖಂಡಿತವಾಗ್ಲೂ ಚಿಂತೆ ಮಾಡಿಬಿಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ಗುರುಗಳು ತಿಳಿಸಿರುವಂಥದ್ದನ್ನು ಫಾಲೋ ಮಾಡಿದ್ರೆ ನೀವು ಕೊಟ್ಟಿರುವಂಥ ಹಣ ನಿಮ್ಮ ಕೈಗೆ ಸೇರುತ್ತೆ ವಾಪಸ್ ಅಂತಲೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.